ಇನ್ನು ಸದನದಲ್ಲಿ ಒಗ್ಗಟ್ಟಿನಿಂದ ಹೋರಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಆರಂಭವಾಗಿರುವ ಚಳಿಗಾಲದ ಅಧಿವೇಶನ. ಹಾಗೆ ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಇಟ್ಕೊಂಡಿದೆ. ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಸದನದಲ್ಲಿ ಹೋರಾಟದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಹಾಗೆ ಒಗ್ಗಟ್ಟು ಪ್ರದರ್ಶನವನ್ನು ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟು ಕಾಯ್ದುಕೊಳ್ಳುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಸದನದಲ್ಲಿ ಆದ್ಯತೆ ಮೇರೆಗೆ ವಿಚಾರಗಳನ್ನ ಕೈಗೆತ್ಕೋಬೇಕು. ಯಾವ ವಿಚಾರ ಫಸ್ಟ್ ಎತ್ಕೊಳ್ಳೋಣ, ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು, ಯಾವುದ್ರ ಬಗ್ಗೆ ಹೆಚ್ಚು ಹೋರಾಟ ಆಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಈ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಯತ್ನಾಳ್ ಬಣ ಗೈರಾಗುವಂತಹ ಸಾಧ್ಯತೆಗಳಿವೆ. ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಯಾರು ಯತ್ನಾಳ್ ಅವರ ಟೀಮ್ನಲ್ಲಿ ಗುರುತಿಸ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಈ ಶಾಸಕಾಂಗ ಸಭೆಗೂ ಕೂಡ ಹಾಜರಾಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇವತ್ತಿನಿಂದ 10 ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇರುತ್ತೆ. ಯತ್ನಾಳ್ ಈಗಾಗಲೇ ಹೇಳಿರೋ ಹಾಗೆ ಅಶೋಕ್ ಅವರು ಏನು ಹೋರಾಟವನ್ನು ರೂಪಿಸ್ತಾರೋ ಸರ್ಕಾರದ ವಿರುದ್ಧವಾಗಿ, ಜೊತೆಗೆ ನಾವೇನೇನು ಇಶ್ಯೂಗಳನ್ನು ಇಟ್ಕೊಂಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ, ಅಶೋಕ್ ಅವರ ಬೆನ್ನಿಗೆ ಇರ್ತೀವಿ, ಹೋರಾಟದಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ಶಾಸಕಾಂಗ ಸಭೆ ನಡೆಯುತ್ತೆ, ಅದರಲ್ಲಿ ಚರ್ಚೆ ಆಗಬೇಕಲ್ಲ. ಯಾವ ಇಶ್ಯೂ ಫಸ್ಟ್ ಎತ್ಕೋತೀವಿ, ಯಾವುದ್ರ ಬಗ್ಗೆ ನಾವು ಚರ್ಚೆ ಹೆಚ್ಚು ಮಾಡ್ತೀವಿ, ಯಾರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಯಾರು ಇದಕ್ಕೆ ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು, ಈ ಎಲ್ಲ ವಿಚಾರವನ್ನು ಮಾತಾಡಬೇಕಾಗತ್ತೆ ಶಾಸಕಾಂಗ ಸಭೆಯಲ್ಲಿ. ಬಟ್ ಅದೇ ಸಭೆಗೆ ಈಗ ಯತ್ನಾಳ್ ಟೀಮ್ ಗೈರಾಗತ್ತೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ. ಹಾಗೆ ಕೋವಿಡ್ ಹಗರಣದಲ್ಲಿ ಕಾಂಗ್ರೆಸ್ನವರ ಪಾಲಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಹಗರಣದಲ್ಲಿ ಭಾಗಿಯಾದವರನ್ನ ಒಳಗೆ ಹಾಕಬೇಕು, ಈ ಬ್ಲ್ಯಾಕ್ ಮೇಲ್ ದಂಧೆ ಬೇಡ ಅಂತ ಹೇಳಿ ಯತ್ನಾಳ್ ಮಾತಾಡಿದ್ರು. ತನಿಖೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ. ಮುಡಾ ಸೈಟ್, ವಾಲ್ಮೀಕಿ ನಿಗಮ ಹಗರಣ, ಬೇಕಾದಷ್ಟು ಹಗರಣಗಳು ನಡೆದಿವೆ. ಹೀಗಾಗಿ ಕೋವಿಡ್ ಹಗರಣದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಗರಣ ನಾ ಮೊದಲೇ ಹೇಳಿಬಿಟ್ಟಿದ್ದೀನಿ, 1 ವರ್ಷದಿಂದ ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರಾದಾರ ಅವ್ರನ್ನ ಒಳಗೆ ಹಾಕ್ರಿ, ನಿಮ್ಮ ತಾಕತ್ತು ದಮ್ ಇದ್ದರೆ. ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡದ ತನಿಖೆ ಮಾಡಲಿಲ್ಲ? ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂಥದ್ದು ಏನು ನೀವು ಹೇಳ್ತಾ ಇದ್ದೀರಲ್ಲ ಭ್ರಷ್ಟಾಚಾರ ಆಗಿದೆ, ಅದನ್ನೆಲ್ಲ ಅವಾಗ ಯಾಕೆ ಕೊಡಲಿಲ್ಲ? ಮೊದಲೇ ಕ್ಯಾಬಿನೆಟ್ನಲ್ಲಿ ಯಾಕೆ ಅದನ್ನು ಎನ್ಕ್ವೈರಿಗೆ ಕಮಿಷನ್ ನೇಮಿಸಲಿಲ್ಲ? ಎಲ್ಲ ದೇಶದ ರಾಜಕಾರಣ ಬಿಟ್ಟರೆ ಇವೆಲ್ಲ ಇಟ್ಟು ದಿವಸನೂ ಅವ್ರವ್ರಿಗೆ ಏನೋ ಒಂದು ಹೊಂದಾಣಿಕೆ ಇತ್ತು. ಪಾಪ ಈಗ ಮೂಡಾ ಮತ್ತು ವಾಲ್ಮೀಕಿ ಈ ಎಲ್ಲ ಹಗರಣಗಳು ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಗೆ ಬಂದ ಮೇಲೆ ದೇಶ ರಾಜಕಾರಣ ಇದೆ ಹೊರತು ಇವರಿಗೆ ಅದನ್ನು ಪೂರ್ಣ ಪ್ರಮಾಣ ತನಿಖೆ ಮಾಡುವಂಥದ್ದು ಯೋಗ್ಯತೆಯೂ ಇಲ್ಲ. ಯಾಕಂದ್ರೆ ಅವರು ಅದರೊಳಗೂ ಅವರದಾರೆ. ಕಾಂಗ್ರೆಸ್ಸಿಗರದ್ದು ಪಾಲಿದೆ, ಪಾಲಿಲ್ಲಾರ್ದೇ ಆಗಿಲ್ಲ. ಇವತ್ತು ಸೆಷನ್ ಕೂಡ ಆರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅಲ್ಲೇ ಸ್ಥಳದಲ್ಲಿರುವ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಬಹುಶಃ ಇವತ್ತಿನ ದಿನ ಅಗಲಿದ ನಾಯಕರಿಗೆ ಸಂತಾಪ ಸೂಚಿಸೋದ್ರಲ್ಲೇನೆ ಮುಗಿಯುತ್ತೆ, ಇವತ್ತು ಎಂಡ್ ಆಗುತ್ತೆ, ಅಥವಾ ಏನಾದರೂ ವಿಚಾರಗಳು ಚರ್ಚೆಗೆ ಬರುವಂತಹ ಒಂದು ಸಾಧ್ಯತೆಗಳಿದೆಯಾ? ಒಂದು ಜೊತೆಗೆ ಪ್ರಮೋದ್, ಇವತ್ತು ನಡೆಯುವಂತಹ ಬಿಜೆಪಿ ಶಾಸಕಾಂಗ ಸಭೆ, ಇದರಲ್ಲಿ ಹೇಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ರೂಪುರೇಷೆಗಳನ್ನು ಹೆಣೆಯೋದಕ್ಕೆ ಕರೆದಿರುವಂತಹ ಒಂದು ಸಭೆ. ಬಟ್ ಇದಕ್ಕೆ ಯತ್ನಾಳ್ ಟೀಮ್ ಗೈರಾಗ್ತಾ ಇದೆ ಅನ್ನುವಂಥದ್ದು. ಪ್ರಮೋದ್, ಏನು ಮಾಹಿತಿ? ರೆಹಮಾನ್, ಸಾಮಾನ್ಯವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಶಾಸನ ಸಭೆಗಳು ಅಥವಾ ವಿಧಾನಸಭೆ ಬಂದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಆಡಳಿತ ಪಕ್ಷ ಏನೆಲ್ಲ ಮಾಡುತ್ತೆ, ಜೊತೆಗೆ ಯಾವೆಲ್ಲ ವಿಚಾರಗಳಿಗೆ ಇವರು ಉತ್ತರಿಸಬೇಕಾಗತ್ತೆ ಅಂತ. ಬಹುಶಃ ಫಾರ್ ದ ಫಸ್ಟ್ ಟೈಮ್ ಇವತ್ತು ಬಿಜೆಪಿ ಮೇಲೆ, ಅಂದರೆ ವಿಪಕ್ಷದ ಮೇಲೆ ಕೇಂದ್ರೀಕೃತವಾಗಿರುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಈ ಬಣತಿಕ್ಕಾಟ ಎಂದಿದ್ದು ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮೊದಲನೇದಾಗಿ ಇವತ್ತಿನ ದಿನದ ಬಗ್ಗೆ ಹೇಳೋದಾದ್ರೆ, ಅಸೆಂಬ್ಲಿಯ ಅಧಿವೇಶನದ ಮೊದಲ ದಿನದ ಬಗ್ಗೆ ಹೇಳೋದಾದ್ರೆ, ಭಾಗಶಃ ಆರಂಭದಲ್ಲಿ ಇದು ಶ್ರದ್ಧಾಂಜಲಿಯನ್ನು ನೀಡಲಾಗುತ್ತೆ. ಯಾರ್ಯಾರು ಮೃತರಾಗಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸದನದಿಂದ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಪ್ರಶ್ನೋತ್ತರ ಕಲಾಪ ನಡೆಯುವಂತಹ ಸಾಧ್ಯತೆ ಇದೆ. ಪ್ರಶ್ನೋತ್ತರ ಕಲಾಪದ ಬಳಿಕ ಯಾವುದೇ ಮಹತ್ವದ ನಿರ್ಧಾರಗಳು ಅಥವಾ ಕಾರ್ಯಕಲಾಪ ಆಗೋದಕ್ಕೆ ಸಾಧ್ಯತೆ ತೀರಾ ಕಡಿಮೆ ಇದೆ. ಅದರ ಬದಲಾಗಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂದರೆ ಸದನ ಸಲಹಾ ಸಮಿತಿಯ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇನ್ನಿತರ ಸಚಿವರು ಹಾಗೆ ವಿಪಕ್ಷದ ನಾಯಕರು ಅವರೆಲ್ಲರೂ ಕೂಡ ಇರ್ತಾರೆ. ಈ ಒಂದು ಅಧಿವೇಶನದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗುತ್ತೆ, ಜೊತೆಗೆ ಯಾವೆಲ್ಲ ಬಿಲ್ಗಳನ್ನು, ವಿಧೇಯಕಗಳನ್ನು ತರ್ತಾ ಇದ್ದೀವಿ ಅನ್ನೋದನ್ನು ಸರ್ಕಾರ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ ವಿಪಕ್ಷಗಳು ಕೂಡ ನಮಗೆ ಚರ್ಚೆಗೆ ಯಾವ ವಿಚಾರಗಳನ್ನ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾಪವನ್ನು ಸ್ಪೀಕರ್ ಮುಂದೆ ಇಡುವಂಥ ನಿರೀಕ್ಷೆ ಇದೆ. ಹೀಗಾಗಿ ಇವತ್ತಿನ ಸದನ ಸಲಹಾ ಸಮಿತಿಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಏನೆಲ್ಲ ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಾಗತ್ತೆ ಅಂತ. ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದರೆ ರೆಹಮಾನ್, ಬಿಜೆಪಿಯಲ್ಲಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗುತ್ತೆ. ಆದರೆ ಯತ್ನಾಳ್ ಅವರು ನಿನ್ನೆ TV9 ಜೊತೆಗೆ ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ನನ್ನ ವಿರೋಧ ಯಾವುದೇ ರೀತಿಯಂಥ ಶಾಸಕಾಂಗ ಪಕ್ಷಕ್ಕಾಗಲಿ ಅಥವಾ ಪಕ್ಷದ ಸದನದ ಒಳಗಡೆ ಇರೋದಿಲ್ಲ. ಹೀಗಾಗಿ ಸದನದ ಒಳಗಡೆ ಚರ್ಚೆ ಮಾಡಬೇಕಾದ್ರೆ ಅಶೋಕ್ ಅವರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಅವ್ರ ಜೊತೆಗೆ ಹೆಜ್ಜೆ ಹಾಕ್ತೀವಿ, ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅಂತ ಹೇಳಿದ್ದಾರೆ. ಆದರೆ
ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರು ಬರುವಂಥ ಅಥವಾ ಭಾಗಿಯಾಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಒಪಿನಿಯನ್ಗಳು ಬೇರೆ ಬೇರೆ ಬರ್ತಾ ಇದೆ. ಈಗಾಗಲೇ ನೇರವಾಗಿ ಪರ ವಿರೋಧ ಚರ್ಚೆಗಳು ಹೊರಗಡೆ ಯಾವ ರೀತಿ ಚರ್ಚೆ ಆಗ್ತಾ ಇದೆಯೋ ಪಕ್ಷದ ಒಳಗಡೆ ಕೂಡ ಅದೇ ರೀತಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸದನದಲ್ಲಿ ಬೆಳಗಾವಿ ವಿಚಾರ ಪ್ರಸ್ತಾಪ ಆಗೋದಕ್ಕಿಂತ ಹೆಚ್ಚಾಗಿ ಪರಸ್ಪರ ಅಂದರೆ ಬಣಬಡಿದ ಶಾಸಕರು ಯಾರಿದ್ದಾರೆ ಅವರು ಅವ್ರದೇ ಆರೋಪವನ್ನು ಮಾಡಿದ್ರೆ ಆಗ ಶಾಸಕಾಂಗ ಪಕ್ಷದ ಉದ್ದೇಶ ಅಥವಾ ಅದರ ಅಜೆಂಡಾ ಸಂಪೂರ್ಣ ದಿಕ್ಕು ತಪ್ಪುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಬರೋದಿಲ್ಲ ಅಂದರೆ ಯತ್ನಾಳ್ ಬಣ ಬರೋದಿಲ್ಲ ಅಂತ ನಿರೀಕ್ಷೆ ಇದೆ. ಆದರೆ ಅಂತಿಮವಾಗಿ ಅಶೋಕ್ ಏನಾದ್ರು ಮಾತುಕತೆ ಮಾಡಿದ್ರೆ ಅವ್ರ ಜೊತೆಗೆ ಮಾತುಕತೆ ಮಾಡಿ ಆನಂತರ ಏನಾದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಆಗ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಬರುವಂಥ ನಿರೀಕ್ಷೆ ಇದೆ. ಒಟ್ಟಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇವತ್ತಿನ ದಿನ ಅಷ್ಟೊಂದು ರಾಜಕೀಯವಾಗಿ ಹೈಲೈಟ್ ಆಗದೆ ಇದ್ರೂ ಕೂಡ ನಾಳೆಯಿಂದ ಅಸಲಿ ಅಖಾಡ ತಯಾರಾಗತ್ತೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಮೋದ್.